ಬೆಳಗಾವಿಯ ಶಾಂತಾಯಿ ವೃದ್ಧಾಶ್ರಮ ಸೆಕೆಂಡ್ ಚೈಲ್ಡ್ಹುಡ್ ಸಂಸ್ಥೆಯ ನೂತನ ಕಚೇರಿಯನ್ನು ಇಂದು ಶ್ರೀಮತಿ ಕಸ್ತೂರಿ ನಾರಾಯಣ್ ಭರಮಣಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಡಿಸಿಪಿ ಶ್ರೀ ನಾರಾಯಣ್ ಭರಮಣಿ, ಸಂಸ್ಥೆಯ ಪದಾಧಿಕಾರಿಗಳು, ಹಿತೈಷಿಗಳು ಹಾಗೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಿಸಿಪಿ ಶ್ರೀ ನಾರಾಯಣ್ ಭರಮಣಿ, ಕಳೆದ 28 ವರ್ಷಗಳಿಂದ ಶಾಂತಾಯಿ ವೃದ್ಧಾಶ್ರಮವು ಹಿರಿಯ ನಾಗರಿಕ ಆರೈಕೆ ಮತ್ತು ಸೇವೆಯಲ್ಲಿ ತೊಡಗಿಕೊಂಡಿರುವ ಕಾರ್ಯವನ್ನು ಶ್ಲಾಘಿಸಿದ್ರು. ಇದೇ ವೇಳೆ ಬೆಳಗಾವಿ ನಗರದ ಅಭಿವೃದ್ಧಿ ಮತ್ತು ಸಮಾಜ ಸೇವೆಯಲ್ಲಿ ಮಾಜಿ ಮೇಯರ್ ಶ್ರೀ ವಿಜಯ್ ಮೋರೆ ಅವರ ಕೊಡುಗೆಯನ್ನು ಅವರು ಪ್ರಶಂಸಿಸಿದ್ರು. ಬೇರೆ ಅರ್ಥದಲ್ಲಿ ಇರ್ತದ, ಅದು ನಿಜವಾಗ್ಲೂ ಸಮಾಜ ಸೇವೆ ಮಾಡಿ ವಯೋವೃದ್ಧರು, ಅನಾಥರು, ವಿಶೇಷವಾಗಿ ನಮ್ಮ ಅಂತ್ಯ ಇದಾದ ನಂತರ ಅದನ್ನೆಲ್ಲ ಕೂಡ ಕೈಲಾಸ ಆಶ್ರಮ ಇದನ್ನ ಮಾಡ್ಕೊಂಡು ಹೋಗುವಂಥದ್ದು. ಆ ಅರ್ಥದಲ್ಲಿ ಅವರಷ್ಟೇ ಅಲ್ಲ, ನಮ್ಮ ಸಹೋದರ ವಿಜಯ ಮೌರ್ಯ ಅವರಷ್ಟೇ ಅಲ್ಲ, ನಮ್ಮ ಸಬಿನಾ ಸಿಸ್ಟರ್ ಆಯ್ತು, ಚಿರಂಜೀವಿ ಆಯ್ತು, ಎಲ್ಲರೂ ಕೂಡ ಸಂಪೂರ್ಣ ಕುಟುಂಬ ಸಮಾಜ ಸೇವೆಯಲ್ಲಿ ನಿರ್ತಾ ಇರ್ತದೆ. ಜೊತೆಗೆ ನಮ್ಮೆಲ್ಲ ಬಹಳ ಸ್ನೇಹಿತರು ಬಂದಿದ್ದೀರಿ. ಅದರ ಜೊತೆಗೆ ಹಿರಿಯ ಜೀವಿಗಳು ಬಸವಗೌಡ ಪಾಟೀಲ್ ಅವರು ಹೇಳ್ತಾ ಇದ್ರು, CSR ದಲ್ಲಿ ಮತ್ತೊಂದು ಬಹಳಷ್ಟು ಸೋಷಿಯಲ್ ಆಕ್ಟಿವಿಟೀಸ್. ರಿಯಲ್ CSR ಅಂದ್ರೆ ಎಲ್ಲೋ ಒಂದಷ್ಟು ಬಹಳಷ್ಟು ಮಿಸ್ಯೂಸ್ ಆಗ್ತಿರ್ತದೆ. ಬಟ್ ಸಮಾಜಮುಖಿಯಾಗಿ ಬಹಳಷ್ಟು ಎಲ್ಲಿ ಅವಶ್ಯಕತೆ ಇದೆ, ವಿಶೇಷವಾಗಿ ಶಿಕ್ಷಣ ರಂಗಕ್ಕೆ ಅದು ಬಹಳಷ್ಟು ಸಹಾಯ ಸಹಕಾರ ಮಾಡ್ತಿರ್ತಾರೆ. ಅವರೆಲ್ಲರೂ ಕೂಡ ಜೊತೆ ನಮ್ಮ ಕಲ್ಕಟ್ಕರ್ ಗುರುಗಳು ಅದರಲ್ಲಿ ಎಲ್ಲರಿಗೂ ಎಲ್ಲ ಸ್ನೇಹಿತರಿದ್ದೀರಿ. ಎಲ್ಲರಿಗೂ ಕೂಡ ಜೊತೆಗೆ ಎಲ್ಲ ಹಿರಿಯ ಜೀವಿಗಳು ನಮ್ಗೆಲ್ಲರಿಗೂ ಒಂದು ಆಶೀರ್ವಾದ ರೂಪದಲ್ಲಿ. ಶಾಂತಾಯಿ ವೃದ್ಧಾಶ್ರಮವು ಕಳೆದ 28 ವರ್ಷಗಳಿಂದ ಯಾವುದೇ ಶುಲ್ಕವನ್ನು ಪಡೆಯದೆ ಹಿರಿಯ ನಾಗರಿಕರಿಗೆ ವಸತಿ, ಆಹಾರ, ಆರೈಕೆ ಹಾಗೂ ಕುಟುಂಬದಂತೆ ಪ್ರೀತಿ ಮತ್ತು ಆತ್ಮೀಯತೆ ವಾತಾವರಣವನ್ನು ಒದಗಿಸುತ್ತಿದೆ. ಸಮಾಜಮುಖಿ ಸೇವೆಯ ಮೂಲಕ ಅನೇಕ ಹಿರಿಯರ ಬದುಕಿಗೆ ಆಸರೆಯಾಗಿ ನಿಂತಿದೆ. ಕಾರ್ಯಕ್ರಮದಲ್ಲಿ ಶಾಂತಾಯಿ ವೃದ್ಧಾಶ್ರಮದ ಅಜ್ಜ ಅಜ್ಜಿಯರು, ಡಿಸಿಪಿ ಶ್ರೀ ನಾರಾಯಣ್ ಭರಮಣಿ ಹಾಗೂ ಶ್ರೀಮತಿ ಕಸ್ತೂರಿ ಭರಮಣಿ ಅವರನ್ನು ಸನ್ಮಾನಿಸಿ ಗೌರವ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಶಾಂತಾಯಿ ವೃದ್ಧಾಶ್ರಮದ ಎಲ್ಲ ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು. ಅಲ್ಲದೆ ಶ್ರೀ ವಿಜಯ್ ಪಾಟೀಲ್, ಶ್ರೀಮತಿ ಮಾರಿಯಾ ಮೋರೆ, ಶ್ರೀ ವಿಜಯ್ ಕೋಟಿ, ಶ್ರೀ ಆಲನ್ ವಿಜಯ್ ಮೋರೆ, ಶ್ರೀ ಸಂತೋಷ್ ಮಮದಾಪುರ್, ಶ್ರೀ ಪ್ರಸಾದ್ ಮೈಸೂರ್, ಶ್ರೀ ಉಮೇಶ್ ಕಲ್ಘಟಗಿ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಬೆಳಗಾವಿಗೆ.